ಇದೇನಾ ನೀವು ನೋಡ್ಬೇಕು ಅನ್ಕೊಂಡಿದ್ದ ಜಾಗ? ಹೌದು ಹಸ್ಬೆಂಡು, ನಾನು ಮಾತ್ರ ಅಲ್ಲ, ನೀವು ನನ್ನ ಜೊತೆ ಬರಬೇಕು. ದೇವರಿಗೆ ಭಕ್ತಿಯಿಂದ ಕೈ ಮುಗಿಬೇಕು. ಸರಿ ಬನ್ನಿ. ಒಂದು ನಿಮಿಷ. ಏನ್ರಿ? ಬನ್ನಿ ಇಲ್ಲಿ. ದೇವಸ್ಥಾನಕ್ಕೆ ಬಂದ್ರು ನಿಮ್ ಕಾಟ ತಪ್ಪಲಿಲ್ವಲ್ಲ, ಏನ್ರಿ? ಹಸ್ಬೆಂಡು, ಇಷ್ಟು ಸುಂದರಾಗಿರೋ ಜಾಗಕ್ಕೆ ಬಂದು ನಮ್ದು ಒಂದು ಫೋಟೋ ಇಲ್ಲ ಅಂದ್ರೆ ಹೇಗೆ? ಇರಿ. ಇಲ್ಲೂ ಮುಖ ಗಂಟು ಕಟ್ಕೊಂಡು ನಿಂತ್ಕೋಬೇಡಿ, ಸ್ವಲ್ಪನಾದ್ರೂ ನಗಿ, ಮುತ್ತೇನು ಉದ್ರಲ್ಲ. ನೋಡಿ, ಹಿಂಗೆ ನಗ್ನಗ್ತಾ ಇರ್ಬೇಕು. ಎಲ್ಲಿ ನೋಡೋಣ, ನನ್ನ ಮೇಲೆ ಕೈ ಹಾಕಿ. ಇದು ಓವರ್ ಆಯ್ತು. ವಿಚ್ಛೇದನ ಬೇಕಾ ಬೇಡವಾ? ಮತ್ತೆ ನಂದಾಯ್ತು. ಈಗ ನಿಮ್ ಸರ್ದಿ. ಏನು? ನಿಮ್ ಫೋನಲ್ಲಿ ಫೋಟೋ ತೆಗೀರಿ. ಏಕೆ? ಅಲ್ಲ ಹಸ್ಬೆಂಡು, ನಾಳೆ ದಿನ ನಾನು ನಿಮ್ಮಿಂದ ದೂರ ಹೋದಾಗ ನಿಮ್ಗೆ ನನ್ನ ನೆನ್ಪು ಬಂದ್ರೆ ನಿಮ್ಮ ಫೋನಲ್ಲಿರೋ ಫೋಟೋ ನೋಡ್ಬೋದಲ್ವಾ? ಅಂತ ಸೀನ್ ಎಲ್ಲ ಇಲ್ಲ. ಈಗ ತಗೋತೀರಾ ಇಲ್ವಾ? ಈಗ ತಗೊಳ್ದಾರೆ ಡಿವೋರ್ಸ್ ಕೊಡಲ್ಲ ಅಂತೀರಾ? ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ತಗೊಳ್ಳಿ ಹಸ್ಬೆಂಡ್, ಒಂದು ನಿಮಿಷ ನೋಡಿ. ಆಯ್ತು 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 ಬಿಡಿ, ಇಷ್ಟ ಅಲ್ದಾರು ಅಡ್ಜಸ್ಟ್ ಮಾಡ್ಕೋತೀನಿ. ಆಯ್ತಲ್ಲ ಬನ್ನಿ. ಒಂದು ನಿಮಿಷ ಹಸ್ಬೆಂಡು. ಏನ್ರಿ? ಬೆಟ್ಟದ ಮೇಲಿರೋ ದೇವಸ್ಥಾನವರೆಗೂ ನೀವೇ ನನ್ನ ಎತ್ಕೊಂಡು ಹೋಗ್ಬೇಕು. ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೆ. ಇಲ್ಲಾಂದ್ರೆ ಗೊತ್ತಲ್ವಾ, ವಿಚ್ಛೇದನ ಕೊಡಲ್ಲ. ಏನ್ ಹಸ್ಬೆಂಡ್ ನೋಡ್ತಿದ್ದೀರಾ? ಓ, ನಾನು ಎಷ್ಟು ಕೆಜಿ ಇದ್ದೀನಂತನಾ? ಬರೀ 50 kg ಅಷ್ಟೇ. ಆಯ್ತಾಯ್ತು ಬನ್ನಿ. ಬರೀ 50 kg ಇಲ್ಲ, ನೀವು ಜಾಸ್ತಿ ಇದ್ದೀರಾ. Wow, so beautiful place. By the way, ನನ್ನ ಯಾಕೆ ಈ ಪ್ಲೇಸ್ ಕರ್ಕೊಂಡ್ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ಈ ಸುಂದರವಾಗಿರೋ ಜಾಗ ನಿನ್ಗೆ ಇಷ್ಟ ಅಂತಾನೆ ಕರ್ಕೊಂಡ್ ಬಂದಿದ್ದೀನಿ. ನಾನು ಬೇರೆ ಹುಡುಗರ ಥರ ಪಬ್ಬು ಬಾರು ಡಿಸ್ಕೋ ಎಲ್ಲ ಸುತ್ತೋನಲ್ಲ. ನಾನೇನಿದ್ರು ಪಕ್ಕಾ ಟ್ರೆಡಿಷನ್. ದೇವ್ರಂದ್ರೆ ಭಯ, ಹುಡುಗಿರಂದ್ರೆ ಒಂಥರ ಗೌರವ. ಫಾರ್ ದಿ ಫಸ್ಟ್ ಟೈಮ್ ನನ್ನ ಹುಡುಗಿಗೆ ಈ ಪ್ಲೇಸ್ ಇಷ್ಟ ಅಂತ ಕರ್ಕೊಂಡ್ಬಂದಿದ್ದೀನಿ. ಶಾಲ್ ವಿ ಮೂವ್? ಬನ್ನಿ.
ಕಾಲ್ ಜಾರ್ ಬಿದ್ದಿರೋ ನಮ್ಮ ಸಾಹೇಬ್ರನ್ನ ಮನೇಲಿ ಒಬ್ಬರನ್ನ ಬಿಟ್ಟು ಬಂದಿದ್ದೀನಿ. ಇವಳು ನೋಡಿದ್ರೆ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಸತಾಯಿಸ್ತಾ ಇರಲ್ಲ. ನಾನು ಬೇಕು ಬೇಕು ಅಂತ ನಾನು ಆಟ ಆಡಿಸ್ತಾ ಇರಲ್ಲ. ಅಂಥ ತಪ್ಪು ನಾನೇನು ಮಾಡಿದ್ದೀನಿ? ಇಲ್ಲ, ನಾನು ಆಟ ಆಡಿಸುವಂಥ ಕೆಟ್ಟ ಮನಸ್ಸಿ ಹುಡುಗಿಗಿಲ್ಲ. ಫೋನ್ ಮಾಡಬೇಡ ಅಂತ ಬೇರೆ ಹೇಳಿದಾಳೆ. ಏನು ಮಾಡೋದು? ಅಪ್ಪ ದೇವ್ರೆ, ನೀನೇ ಏನಾದರೂ ದಾರಿ ತೋರಿಸ್ಬೇಕು. ಫೋನ್ ಮಾಡಬೇಡ ಅಂತ ಹೇಳಿದಾಳೆ. ಅವಳೇ ಒಂದು ಫೋನ್ ಮಾಡ್ಬೋದು ತಾನೆ? ರೀ, ಏನ್ರಿ ನೀವು ಮೀಟ್ ಮಾಡ್ತೀನಿ ಬನ್ನಿ ಅಂತ ಕರೆದ್ಬಿಟ್ಟು ಆಗ್ಲಿಂದ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಆಟ ಆಡಿಸ್ತಾ ಇದೀರಲ್ಲ. ನನ್ನೇನು ಫುಟ್ಬಾಲ್ ಅನ್ಕೊಂಡಿದ್ದೀರಾ? ಸಾರಿ. ಸಾರಿ ಅನ್ಬಿಟ್ರೆ ಮುಗ್ದೋಯ್ತಾ? ಈಗೇನು ಸಿಗ್ತೀರಾ ಅಥವಾ ನಾನು ಮನೆಗೆ ಹೋಗ್ಲಾ? ಇಲ್ಲ ಇಲ್ಲ, ಸಿಗ್ತೀನಿ. ನಿಜವಾಗ್ಲೂ ಸಿಗ್ತೀನಿ. ಸರಿ, ಎಲ್ಲಿದ್ದೀರಾ? ನಂಗೆ ಎಲ್ಲಿಗೆ ಬರ್ಬೇಕಂತ ಹೇಳಿ. ಪಾರ್ಕ್ ಮುಂದೆನೇ ಇದ್ದೀನಿ, ಬನ್ನಿ. ಹೌದಾ? ಈಗಲೇ ಬಂದೆ. ಸರಿ, ಕ್ಷಮಿಸಿ. ಥ್ಯಾಂಕ್ಸ್ ಹಸ್ಬೆಂಡು. ಇಲ್ಲಿಗೆ ನಿಮ್ಮ ಜೊತೆನೇ ಬರ್ತೀನಿ. ಇಲ್ಲಿವರೆಗೂ ನೀವೇ ನನ್ನನ್ನು ಎತ್ಕೊಂಡು ಬರ್ತೀರಾ. ನಮ್ಮ ಬಂಧ ಇನ್ನೂ ಗಟ್ಟಿಯಾಗಬೇಕು ಅಂತ ರಾತ್ರಿನೇ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ. ಅಲ್ಲ ರೀ, ನೀವು ಹರಕೆ ಹೊತ್ಕೊಂಡಿದ್ದಕ್ಕೆ ನಾನು ನಿಮ್ಮನ್ನು ಹೊತ್ಕೊಂಡ್ಬರ್ಬೇಕಾಯ್ತಾ? ಅದೇನಾರಾಗಲಿ, ನೀವೇನು ಅಂದ್ಕೊಂಡಿದ್ರೋ ಅದಂತೂ ಆಗಲ್ಲ. ನಮ್ಮ ಪಾಲ್ಗೆ ಇವತ್ತೇ ಕೊನೆ ದಿನ. ನಾಳೆ ಡಿವೋರ್ಸ್ ಸಿಕ್ಕ ಮೇಲೆ ನೀವು ಯಾರೋ ನಾನು ಯಾರೋ. ಈಗಲೂ ಹಾಗೇ ಇದ್ದೀರಾ ಅಂದ್ರೇನು? ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಂಡು ಪ್ರೀತಿ ಮಾಡ್ಬೇಕಾ? ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ಹೆಂಡತಿ ಅಂತ ಒಪ್ಕೊಳ್ಳಿ ಸಾಕು. ಸಾಧ್ಯನೇ ಇಲ್ಲ. ನಮ್ಮ ಕೈಯಲ್ಲಿ ಏನಿದೆ? ದೇವ್ರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಅದೇ ದೇವ್ರ ಹತ್ರ ನಾನು ಕೈ ಮುಕ್ಕೊಂಡಿದ್ದೀನಿ. ಏನಂತ? ಆದಷ್ಟು ಬೇಗ ನೀವು ನನ್ನಿಂದ ದೂರ ಹೋಗ್ಲಿ ಅಂತ. ಹಸ್ಬೆಂಡು, ಇದು ಒಂಥರ ಚೆನ್ನಾಗಿದೆ, ಕಳ್ಳ ಪೊಲೀಸ್ ಆಟದ ತರ. ನಿಮ್ ಜೊತೆನೇ ಇರ್ಬೇಕು ಅಂತ ನಾನಿಂದ ದೂರ ಹೋಗ್ಬೇಕು ಅಂತ ನೀವು. ನೋಡೋಣ, ಇನ್ನೊಂದಿನ ಟೈಮ್ ಇದೆ. ನಾಳೆ ಏನಾಗುತ್ತೋ ಯಾರಿಗ್ ಗೊತ್ತು. ರೀ 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 ನೋಡಿ, ನಾಳೆ ನಂಗೆ ಡಿವೋರ್ಸ್ ಕೊಡಲ್ಲ, ಸೈನ್ ಹಾಕಲ್ಲ ಅಂತೆಲ್ಲ ಮಾತಾಡಿದ್ರೆ ಅಷ್ಟೇ. ಆಮೇಲೆ ಹೇಳ್ತಾ ಇದ್ದೀನಿ ಹಸ್ಬೆಂಡು, ತಲೆನೇ ಕೆಡ್ಸ್ಕೊಬಿಡಿ. ನಾನು ಒಂಥರ ಪುಣ್ಯ ಕೋಟಿ ತರ, ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಲ್ಲ. ಮತ್ತೆ ಇಲ್ಲಿಗೆ ಯಾಕೆ ಕರ್ಕೊ ಬಂದ್ರಿ? ದೇವ್ರ ಹತ್ರ ಯಾವಾಗಲೂ ನನ್ನ ಜೊತೆನೇ ಇರ್ಬೇಕಂತ ಯಾಕೆ ಬೇಡ್ಕೊಂಡ್ರಿ? ಅಯ್ಯೋ, ಇದು ಒಳ್ಳೆ ಕತೆ ಆಯ್ತಲ್ವಾ. ನೀವ್ ಹೆಂಗೆ ನನ್ನಿಂದ ದೂರ ಆಗ್ಬೇಕು ಅಂತ ಇಚ್ಛಿಸ್ತಿರೋ, ನಾನು ನಿಮ್ ಜೊತೆನೇ ಇರ್ಬೇಕು ಅಂತ ಇಚ್ಛಿಸ್ತೀನಿ ಅಷ್ಟೇ. ಅದ್ರಲ್ಲೇನ್ ತಪ್ಪು? ಹಂಗಾರೆ ನಂಗೆ ಡಿವೋರ್ಸ್ ಕೊಡಲ್ಲ? ಕೊಡ್ತೀನಿ. ಸರಿ ಬಿಡಿ, ನಾಳೆ ಬಗ್ಗೆ ಈಗ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಏನಾಗ್ಬೇಕೋ ಅದಾಗೆ ಆಗತ್ತೆ. ಇವತ್ ಖುಷಿ ಪಡೋಣ. ಇವತ್ ಇಡೀ ದಿವಸ ನನ್ನ ಜೊತೆ ಕಾಲ ಕಳೆದು ನಾನು ಹೇಳ್ದಂಗೆ ಕೇಳ್ಬೇಕು, ಆಯ್ತಾ? ನನ್ನ ಪ್ರೀತಿಯಿಂದ ಗೆಲ್ಬೋದು, ಡಿವೋರ್ಸಿಂದ ತಪ್ಪಿಸ್ಕೋಬೋದು ಅಂತೆಲ್ಲ ಅನ್ಕೊಂಡಿದ್ರೆ ಮರ್ತು ಬಿಡಿ, ಅದೆಲ್ಲ ಆಗದಿರೋ ಕೆಲಸ. ಹಸ್ಬೆಂಡು, ತಪಸ್ ಮಾಡಿ ದೇವ್ರ ಮನ್ಸ್ ಗೆಲ್ಬೋದು, ಆದ್ರೆ ನಿಮ್ಮ ಮನ್ಸ್ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂತ ನಂಗೆ ಗೊತ್ತು. ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಬೇಡಿ, ಬನ್ನಿ. ಅಷ್ಟೊಂದು ಮೆಟ್ಲು ಹತ್ಕೊಂಡು ಬಂದ್ವಲ್ಲ, ಅದಕ್ಕೆ ಸುಸ್ತಾಗಿರ್ಬೇಕು. ಒಂದು ನಿಮಿಷ, ನಾನು ಕುಡಿಯಕ್ಕೆ ನೀರು ತೊಗೊಂಡ್ಬರ್ತೀನಿ. ಸ್ವಲ್ಪ ಸುಸ್ತಾಗಿದೆ ಅಷ್ಟೇ, ಪರವಾಗಿಲ್ಲ. ಅರೆ, ನೀನು ಸುಸ್ತಾಗಿರೋದು ನನ್ನಿಂದ ನೋಡೋಕ್ಕಾಗಲ್ಲ. ಒಂದು ನಿಮಿಷ, ನಾನು ನೀರು ತೊಗೊಂಡ್ಬರ್ತೀನಿ. ಎಷ್ಟು ಒಳ್ಳೆ ಹುಡುಗ, ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ. ಐ ಓಕೆ? ಯಾ, ನನ್ನನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದಾರಲ್ಲ, ಥ್ಯಾಂಕ್ ಯು ಸೋ ಮಚ್. ನೋ ಥ್ಯಾಂಕ್ಸ್, ನೋ ಸಾರಿ, ಇಟ್ಸ್ ಮೈ ಡ್ಯೂಟಿ. ನಾನು ಎಂಜಾಯ್ ಮಾಡಿದ್ದೀನಿ.
ಹಾಗಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಕೈಕಾಲು ತೊಳ್ಕೊಂಡು ದೇವಸ್ಥಾನ ಒಳಗೆ ಹೋಗೋಣ. Sure. ಓಕೆ. ಏನೋ ಕಣ್ಕಾನ್ಸಲ್ವಾ? ಒಳ್ಳೆ ಗೂಳಿ ನುಗ್ದಂಗೆ ಹೋಗ್ತಿದ್ಯಾ? ಇಲ್ಲ ಸರ್, ತಪ್ಪು ತಿಳ್ಕೊಬೇಡಿ. ಅದು ನನ್ನ ಫ್ರೆಂಡು ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದೀನಿ ಅಂದರು, ಅದಕ್ಕೆ ಸ್ವಲ್ಪ ಅರ್ಜೆಂಟಾಗಿ ಮೀಟ್ ಮಾಡಕ್ಕೆ ಹೋಗ್ತೇನೆ ಅಷ್ಟೇ. ಏನಾರಾಮ ಏನೋ ಕಿರಿಕ್ ಮಾಡ್ತಾ ಇದ್ದಾನೆ, ಕಂಡ್ಕೊಂಡವ್ರಿಗೆಲ್ಲ ಕುತ್ಕೊ ಬರ್ತಾ ಇದ್ದಾನೆ ಮಗ ಇವನು. ಅಯ್ಯೋ ಸರ್, ಇಲ್ಲ ಬೇಕು ಅಂತ ಮಾಡಿದ್ದಲ್ಲ, ಗೊತ್ತಾಗದೆ ಆಗಿದೆ ಅಷ್ಟೇ. ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ. ಯಾಕೋ ಹೆಂಗೈತೆ ಮೈಗೆ? ನನ್ನ ಫ್ರೆಂಡ್ ಮೈ ಮಟ್ಟ ಅಷ್ಟೇ ಧೈರ್ಯನೇ ನಿನಗೆ? ಅಯ್ಯೋ ಸರ್, ನಾನು ಯಾಕೆ ನಿಮ್ಮ ಫ್ರೆಂಡಿಗೆ ಡಿಕ್ಕಿ ಹೊಡಿಲಿ? ಹಾಗೆ ನೋಡಿದ್ರೆ ಅವರೇ ನನ್ನ ಡಿಕ್ಕಿ ಹೊಡೆದಿದ್ದು. ಮಾಡೋದೆಲ್ಲ ಮಾಡಿ ಬೇಕು ಅಂತ ಮಾಡಿಲ್ಲ ಅಂತ ಡೌಕಸ್ತಾ ಇದೆಯಾ? ಇವನ್ಗೂ ಡಿಕ್ಕಿ ಹೊಡೆದೆ, ನನಗೂ ಬೇರೆ ಡಿಕ್ಕಿ ಹೊಡೆದೆ. ಸಾರಿ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನೋ ನಾನೇ ಡಿಕ್ಕಿ ಹೊಡೆದಿದ್ದು ನೋಡಿದ್ದೀನಿ, ನನ್ನ ಮುಂದೆನೆ ಸುಳ್ಳು ಹೇಳ್ತೀಯಾ? ಇನ್ನೊಂದ್ಸರಿ ಏನಾದ್ರೂ ನನ್ನ ಮುಂದೆ ದರ್ಪ ತೋರ್ಸಕ್ ಬಂದ್ರೆ ಒಟ್ಲಿಲ್ಲ ಅನ್ಸ್ಬಿಡ್ತೀನಿ. ನೀವೆಲ್ಲ ಯಾರು ಅಂತ ನನಗೆ ಗೊತ್ತಿಲ್ಲ. ನೀವೇ ಡಿಕ್ಕಿ ಹೊಡೆದು ಕಿರಿಕ್ ಮಾಡಿ ನಾನು ಈ ಥರ ಹೊಡೆದಿದ್ದೀರಲ್ಲ, ಇದು ಯಾವ ನ್ಯಾಯ? ಇದೇ ಬೇರೆ ಟೈಮ್ ಆಗಿದ್ರೆ ನಾನು ಏನು ಅಂತ ತೋರಿಸ್ತಾ ಇದ್ದೆ. ಈಗ ಯಾವುದೋ ಟೆನ್ಷನಲ್ಲಿದ್ದೀನಿ ಅಂತ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂತಿದ್ರೆ ನನ್ನ ಉಗ್ರ ಅವತಾರನ ನೀವೆಲ್ಲರೂ ನೋಡಬೇಕಾಗಿತ್ತು. ಏನೋ ಮಗ ಹೋಗ್ಲಿ ಪಾಪ ಅಂತ ಬಿಟ್ರೆ ಫುಲ್ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇನ್ನೊಂದು 4 ತೆಗ್ದುಕೋ, ಮೇಲೆ ಹೇಳ್ಬಾರ್ದು. ಮೇಡಮ್, ನೀವು ಹೇಳಿದಾಗೆ ಸರಿಯಾಗಿ ಮಂಚ ಕೊಟ್ಟಿದ್ದೀವಿ ಮೇಡಮ್. ನನ್ನನ್ನು ಎದುರಾಕೊಂಡ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ತೋರ್ಸಕ್ಕೆ ಖುದ್ದಾಗಿ ಇದನ್ನೆಲ್ಲ ನಾನೇ ಮಾಡಿಸಿದ್ದು ನರಸಿಂಹ. ಇವತ್ತೆಲ್ಲ ನಾಳೆ ನನ್ನ ತಾಕತ್ ಏನು ಅಂತ ನಿನಗೆ ಅರ್ಥ ಆಗಿ ನಾಯಿ ಥರ ನನ್ನ ಹಿಂದೆ ಬಾಲ ಮುದ್ರಿಸ್ಕೊಂಡು ಓಡಾಡಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನಾನು SI ನಾಗರಾಜ್ ಮಗಳು ಸಂಜನಾನೇ ಅಲ್ಲ ಕಣೋ.
ಇವನಿಲ್ಲೇ ಬಿದ್ದಿರಲಿ, ನೀವು ಹೊರಡಿ. ಮೇಡಮ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ನಮ್ಮ ಅಪ್ಪನೇ ಪೊಲೀಸ್ ಆಗಿರ್ಬೇಕಾದ್ರೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ಇವನಿಗೇನೂ ಆಗಲ್ಲ, ಗಟ್ಟಿ ಪಿಂಡ ಇದು. ಇವನಿಲ್ಲೇ ಇರಲಿ, ನೀವೆಲ್ಲ ಹೊರಡಿ. ನಿಮ್ಮ ಅಕೌಂಟ್ಗೆ 1 ಲಕ್ಷ ಬಂದು ಬಿದ್ದಿದೆ. ಅರ್ಚನೆ ಮಾಡಬೇಕಿತ್ತು. ಗೋತ್ರ ಹೇಳಿ. ಶಿವ. ಶಿವಗೋತ್ರೋದ್ಭವಸ್ಯ ಹೆಸರು? ಚಿರಾಗ್. ಚಿರಾಗ್ ನಾಮಧೇಯಸ್ಯ ನಕ್ಷತ್ರ? ರೇವತಿ. ರೇವತಿ ನಕ್ಷತ್ರ. ರಾಶಿ? ಮೀನ. ಮೀನರಾಶಿದಸ್ಯ? ದೀಪ. ದೀಪಾನಾಮ್ಯಃ ನಕ್ಷತ್ರ? ಪೂರ್ವಭದ್ರ. ಪೂರ್ವಭಾದ್ರಾ ನಕ್ಷತ್ರಸ್ಯ. ರಾಶಿ? ಮೀನ. ಸಹ ಕುಟುಂಬಾನಾಂ ಶುಭಸ್ಥೈರ್ಯಾಜವಿರ್ಯಾವ್ಯಾನಂದಾಶುಭ್ಯಾರ್ಥಂ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಸ್ತೋತ್ರಾಭಜಾಂಜಗರಶ್ರೀ. ನನ್ನ ಹೆಸರು ಯಾಕೆ ಹೇಳಿದ್ರಿ? ನೀವು ನನ್ನ ಗಂಡ, ಅದಕ್ಕೆ. ಸರಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಇವತ್ತು ಒಂದೇ ದಿನ, ನಾಳೆಯಿಂದ ಎಲ್ಲ ಸರಿ ಹೋಗುತ್ತೆ. ನಾಳೆಯಿಂದ ಇವರು ನನ್ನ ಜೀವನದಿಂದಾನೇ ದೂರ ಹೋಗೋಕೆ ಮಾಡಿದ್ದೇವ್ರೆ. ಅದಾದ್ಮೇಲಿಂದ ನಂದೇ ಅದು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತೀನಿ. ಯಾವತ್ತಿದ್ರು ಚಿರು ಅವರೇ ನನ್ನ ಗಂಡ. ಅವರಿಂದ ಯಾವುದೇ ಕಾರಣಕ್ಕೂ ನನ್ನನ್ನು ದೂರ ಮಾಡಬೇಡಿ. ಹಸ್ಬೆಂಡು, ನನ್ನ ನಂಬಕ್ಕೆ ಆಗ್ತಿಲ್ಲ. ನೀವೇನೇ ನನ್ನ ಹಣೆ ಮೇಲೆ ಕುಂಕುಮ ಇಟ್ರ? ಆ ದೇವಿ ನಿಮಗೆ ಇಷ್ಟು ಬೇಗ ಒಳ್ಳೆ ಬುದ್ಧಿ ಕೊಟ್ಬಿಟ್ಲ. ಇಟ್ಟರೂ ಮಾತಾಡ್ತೀರಾ, ಇಡದೇ ಇದ್ರೂ ಮಾತಾಡ್ತೀರಾ. ಸುಮ್ಮನೆ ಯಾಕೆ ನಿಮ್ಮ ಹತ್ರ ಬಲವಂತ ಮಾಡಿಸ್ಕೊಂಡು ಇಡಬೇಕು? ಅದಕ್ಕೆ ಅದಕ್ಕೂ ಮುಂಚೆ ನಾನೇ ಕುಂಕುಮ ಇಟ್ಬಿಟ್ಟೆ. ತಪ್ಪಾ? ಅಯ್ಯೋ ಇಲ್ಲ, ಒಳ್ಳೆ ಕೆಲಸನೇ ಮಾಡಿದ್ರಿ. ಬನ್ನಿ, ಹತ್ರ ಬನ್ನಿ. ದೇವಿಯ ಆಶೀರ್ವಾದ ನಿಮ್ಮೇಲಿದೆ. 100 ಕಾಲ ದಂಪತಿಗಳು ಸುಖವಾಗಿ ಬಾಳಿ. ಅರ್ಚಕ್ರೆ, ಇದನ್ನ ಇನ್ನೊಂದ್ಸಲಿ ಹೇಳ್ತೀರಾ? ಯಾಕಮ್ಮ? ಕೇಳಕ್ ಚೆನ್ನಾಗಿತ್ತು, ಅದಕ್ಕೆ. ಇನ್ನೊಂದ್ಸಲಿ ಹೇಳ್ತೀರಾ? ದಂಪತಿಗಳು 100 ಕಾಲ ಸುಖವಾಗಿ ಬಾಳಿ. ದೇವಿಯ ಆಶೀರ್ವಾದ ನಿಮ್ಮಿಬ್ಬರ ಮೇಲಿದೆ. ಹಸ್ಬೆಂಡ್, 1 ನಿಮಿಷ. ಹಾರ ತೆಗಿಯೋಕೆ ಮುಂಚೆ ಒಂದು ಫೋಟೋ ತಗೋತೀನಿ. Isa ka pa